ಬೇರೆ ಬರಂಗಿದೆ, ಲೈಟಾಗಿ ಒಂದೆರಡು ಹನಿ ಅನಿತಾ ಇದೆ. ಇಲ್ಲ ಈ ಟೈಮಲ್ಲಿ ಸಿಗೋರು ಬೇಡ ಅವ್ರಿಗೆ. ಹೈಕ್ ಇಕ್ಕೊಂಡ್ಬಿಟ್ಟರು, ಅದೇ ಭಯ ನಮಗೆ. ಈ ನವಗ್ರಹಗಳು ಮಂಗಳೂರಿಗೆ ಕೋಲ ನೋಡಲು ಹೋಗುತ್ತಿದ್ದೇವೆ. ಓ ನೈಟು 10:30 ಆಗಿದೆ. ಇವಾಗ ನಾವು ಮಂಗಳೂರಿಗೆ ಹೋಗೋಕೆ ಅಂತ ಹೊರಟಿದ್ದೀವಿ. ಮೈ ರೈಡ್ ವುಡ್ ಬಿ ದಿ ಟ್ರೈಮ್ ಸ್ಕ್ರಾಂಬ್ಲು. ಅಲ್ಲೆಲ್ಲ ಬಾಯ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋರನ್ನು ಮೀಟ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ. ಸೊ ಎಕ್ಸೈಟೆಡ್. ತುಂಬ ದಿನ ಆದಮೇಲೆ ನೈಟ್ ರೈಡ್ ಮಾಡ್ತಾಯಿದ್ದೀವಿ. ಅದು ಫುಲ್ ಓವರ್ ನೈಟು. ಇವಾಗ ಬಿಟ್ಟರೆ ತಿರ್ಗಾ ಬೆಳಗ್ಗೆನೇ ರೀಚ್ ಆಗೋದು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಜೈ ಬಜರಂಗಬಲಿ. Triumph. Nice. ಸ್ಕ್ರಾಂಬ್ಲರ್ ಇದು ಮುಂಚೆ ಓಡಿಸಿದ್ದೆ, ಬಟ್ ಲಾಂಗ್ ಡಿಸ್ಟೆನ್ಸ್ಗೆ ಈ ಗಾಡಿನ ಓಡಿಸ್ಬೇಕಂತ ತುಂಬ ಆಸೆ ಇತ್ತು. ಅದು ಇವಾಗ ನಡ್ಬೇಡ್ತಾ ಇದೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್. ಮಳೆ ಬೇರೆ ಬರಂಗಿದೆ, ಲೈಟಾಗಿ ಒಂದೆರಡು ಹನಿ ಅನಿತಾ ಇದೆ. ಐ ಥಿಂಕ್ ಅದೇ ಫನ್ನು, ಮಜಾ ಇರುತ್ತೆ. ಬನ್ನಿ ನೋಡೋಣ ಏನಾಗುತ್ತೆ. ಎಲ್ಲ ಒಟ್ಟಿಗೆ ಬಂದ್ಬಿಡಲ್ಲ, ಇನ್ನೇನು ಪಾಸೆ ಇವಾಗ 10 ನಿಮಿಷ. ಬಾಯ್ ಬಾಯ್ ಬಾಯ್. ಬೋಟ್ ಬತ್ತೀಯಾ? ಟಾಟಾ. ಎಂಬ್ರದ DJ ಇವರು ನಮ್ಮ ಅಚ್ಚುಮೆಚ್ಚಿನ ವಿಜಯನಗರದ ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಪೀಸ್, ಇನ್ನೂ ಮದುವೆಗೆ ರೆಡಿಯಾಗಿ ನಿಂತಿರೋರು. ಚಿತ್ರದುರ್ಗಕ್ಕೆ ಕರ್ಕೊಂಬಂದ್ಬಿಟ್ಟು ಹುಡುಗಿ ನೋಡ್ಕೋಣ ಅಂತ ಇದ್ದೀವಿ. ಯಾರು ಈ ಟೈಮಲ್ಲಿ ಸಿಗ್ತಾ ಇಲ್ಲ. ವಾಪಸ್ ಬರ್ಬೇಕಾದ್ರೆ ನೋಡೋಣ. ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಓಕೆ, ಈ ಟೈಮಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಆಗಲ್ಲ. ಇಲ್ಲ ಈ ಟೈಮಲ್ಲಿ ಸಿಗೋರು ಬೇಡ ಅವ್ರಿಗೆ. ಹೌದು, ಹೈವೇಲೆ 4 ಕಡೆ ನಿಲ್ಲಿಸ್ತಾ ಇದ್ರು, ಬೇಡ ಅಂತ ಕರ್ಕೊಂಬಂದ್ವಿ. ಓಕೆ, ಇವಾಗ ನೋಡಿ ಇದೆ ನಮ್ಮ ಲೈನಪ್ಪು. ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ವಿ ಆರ್ ಸ್ಟ್ರೇಟ್ ಅವೇ ಗೋಯಿಂಗ್ ಟು ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡಿಕೊಂಡು ಮಂಗಳೂರು ಮೀನು ತಿನ್ನಲು ಮಂಗಳೂರಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಮಂಗಳೂರಲ್ಲ, ಕುಂದಾಪುರ. ಆ್ಯಂಡ್ ಐ ಆಮ್ ರೈಡಿಂಗ್ ದಿಸ್ ಬ್ಯೂಟಿಫುಲ್ ಟ್ರೈಮ್ ಸ್ಕ್ರಾಂಬ್ಲರ್. ಒಳ್ಳೆ ಸಾಥ್ ಕೊಡ್ತವ್ರು. ಅವಾಗಿಂದ ರೆಕಾರ್ಡ್ ಮಾಡ್ಕೊಂಡು ಬರ್ಬೋದಿತ್ತು, ಬಟ್ ಎಲ್ಲ ಜೋರು ಮಳೆ ಬರ್ತಾಯಿತ್ತು ದಾರೀಲಿ, ಹಾಗಾಗಿ ರೆಕಾರ್ಡ್ ಏನೂ ಮಾಡೋಕ್ಕೋಗಿಲ್ಲ. ಮಳೆ ಬೇರೆ ಬರಂಗಿದೆ, ಲೈಟಾಗಿ ಒಂದೆರಡು ಹನಿ ಅನಿತಾ ಇದೆ. ಐ ಥಿಂಕ್ ಅದೇ ಫನ್ನು, ಮಜಾ ಇರುತ್ತೆ. ಮಗನೇ ನಿನಗೆ ಇದು ಬೇಕು ಇನ್ನು ಬೇಕು. ನಮ್ಮ ಮಿಸ್ಟರ್ ರಾವ್ ಅವರು ಹೊಸ KTM ADV 390 ತೊಗೊಂಡಿದ್ದಾರೆ. ಬ್ಯೂಟಿಫುಲ್ ವೆಹಿಕಲ್, ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ ಮಾತ್ರ. ಬನ್ನಿ ಹಂಗೆ ತೋರಿಸೋಣ ಇಡೀ ರೈಡಲ್ಲಿ. This is Daddu on his Duke 390. ನಮಸ್ತೆ ಸರ್. This is our Muthu Super Rider FZ 150ಲೇನೆ IDPD ಹೊಡಿತಾರೆ. ಎಲ್ಲ 400cc ಸೆಗ್ಮೆಂಟ್ ಮಧ್ಯದಲ್ಲಿ ಆ 150cc ಬೈಕೇ ಡೀಡಲ್ಲಿರುತ್ತೆ ಯೂಶಲಿ. ನಕ್ಕ ನಾವು ಗೊತ್ತಲ್ಲ. ಆ್ಯಂಡ್ ದಿಸ್ ಇಸ್ ಅವರ್ ಶ್ರೇಯಸ್ ತರುಣ್ ಆನ್ ಡಾಮಿನಾರ್. ಬಾಯ್ಸ್ ಎಲ್ಲ ಹೊರಟ್ರು. ಇವ್ರು ನೋಡಿ ಎಲ್ಲ ಹೆಂಗೆ ಹೋಗ್ತಾವ್ರೆ, ಆಯ್ಕೆ ಇಕ್ಕೊಂಡ್ಬಿಟ್ಟರು, ಅದೇ ಭಯ ನಮಗೆ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ. ಧೂಮ್ ಪಿಕ್ಚರಲ್ಲಿ ರಾಬ್ರಿ ಮಾಡ್ಕೊಂಡು ವಾಪಸ್ ಹೋಗ್ತಾರೆ, ಅವ್ರ ಥರ ಹೋಗ್ತಾ ಇದ್ದೀವಿ. ಕತ್ಲೆಯಲ್ಲಿ ಯಾರು ತಡೆಯೋರಿಲ್ಲ, ಹಿಡಿಯೋರಿಲ್ಲ ನಮ್ಮನ್ನ. ಇವಾಗ ಇವರು 3 ಜನ ಹಿಮಾಲಯನ್ ಬಾಯ್ಸು. ಇವ್ರದ್ದೊಂದು ಹಿಮಾಲಯನ್ ಗ್ಯಾಂಗ್ ಇದೆ. ಆ ಹಿಮಾಲಯನ್ ಗ್ಯಾಂಗಲ್ಲಿ ಇವ್ರು 3 ಜನ ನಮ್ಮ ಜೊತೆ ರೈಡ್ ಮಾಡ್ತಾ ಇದ್ದಾರೆ ಇವತ್ತು. ಯಾರು ಗುರು ಇದು? ಇಲ್ಲ ಮಲ್ಕೊಂಡ್ಬಿಟ್ಟಿದ್ದಾನೆ ರೋಡಲ್ಲಿ. ಹುಷಾರಪ್ಪ, ಹಚ್ಚಿಚ್ಕೊಂಡು ಹೋಗ್ಬಿಡ್ಬಿಡಿ. ಆಮೇಲೆ ನಾವು ಕೊಟ್ಟಿರೋ ದೇಶ ಇದು. ಮಜಾ ಇದೆ ಗುರು ಚಿತ್ರದುರ್ಗ. ಇಷ್ಟೊಂದೆಲ್ಲ ಡೆವಲಪ್ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಯಾರು ಕನಕದಾಸರ ನೈಸ್. ಇಂಥ ಒಳ್ಳೊಳ್ಳೆ ಮಾನೀಯರನ್ನ ನೋಡಿದಾಗ ಅಂಚದಂದೇನೆ ಅವರು ಹೇಳಿದ್ದೆಲ್ಲ ಕುಲವೆಂದು ಬೀಗ ಬೇಡ ಅಂತ ಅನ್ಕೊಂಡು ಏನೋ ಹೇಳಿದ್ದಾರೆ. ಕುಲವೆಂದು ಹೊಡೆದಾಡದಿರಿ ಅಂತ ಅವ್ರನ್ನೆಲ್ಲ ಒಂದೇ ಕುಲಕ್ಕೇನೆ ಸೀಮಿತ ಮಾಡಿಬಿಡ್ತಾರೆ. ಸೊ ಅದು ನನಗೆ ಸ್ವಲ್ಪ ಯಾಕೋ ನಾಟ್ ಗುಡ್ ಅನ್ಸುತ್ತೆ. ಕರೆಕ್ಟ್ ಅಪ್ಪ.
ಬ್ಯೂಟಿಫುಲ್ ಅಲ್ಲ. ಟೋಟಲ್ 9 ಜನ ಹೋಗ್ತಾ ಇರೋದು ಮಂಗಳೂರಿಗೆ ಕೋಲ ನೋಡೋಕ್ಕೆ. ಯು ಕ್ಯಾನ್ ಕಾಲ್ ಅಸ್ ನವಗ್ರಹಗಳು. ಒಂದು ಕಾಲದಲ್ಲಿ ಮೈಸೂರಿಗೆ ಹೋಗಿ ಅಂಬಾರಿ ಕದ್ರೆ ಈ ನವಗ್ರಹಗಳು ಮಂಗಳೂರಿಗೆ ಕೋಲ ನೋಡಲು ಹೋಗುತ್ತಿದ್ದೇವೆ. ನೈಸ್. ಐ ಕ್ಯಾಚ್ ಯು ಆಫ್ಟರ್ ಸಮ್ ಟೈಮ್. ಇನ್ನೇನು ಶಿವಮೊಗ್ಗ ಹತ್ರ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸೂಪರ್ ಆಗಿದೆ. ಸೊ ಇದೇ ಅಡ್ವಾಂಟೇಜ್ ನೈಟ್ ರೈಡ್ಸಲ್ಲ. ನೀವು ನೈಟೇನೆ ಅಕಸ್ಮಾತ್ ಏನಾದರೂ ಆ ಸಿಟಿ ಮತ್ತು ಲಾಂಗ್ ಹೈವೇಸ್ನೆಲ್ಲ ಬಿಟ್ಬಿಟ್ರೆ ಅರ್ಲಿ ಮಾರ್ನಿಂಗ್ ಅಂತ ಒಳ್ಳೊಳ್ಳೆ ಊರುಗಳು ಬಂದು ಒಳ್ಳೆ ವ್ಯೂ, ತಂಪು ಗಾಡಿ, ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಅಯ್ಯೋ ಏನೋ ಬಿತ್ತು ಮುಖಕ್ಕೆ. ಈ ಕಂಟ್ರಿ ರೋಡ್ಸಲ್ಲೆಲ್ಲ ಓಡ್ಸೋಕ್ಕೆ ಸಖತ್ ಮಜಾ ಇರುತ್ತೆ. ಬಟ್ ಅಷ್ಟೇ ಹುಷಾರಾಗಿರಬೇಕು. ಈ ಥರ ನಾಯಿಗಳು ಅದೆಲ್ಲ ಕ್ರಾಸ್ ಮಾಡ್ತಾ ಇರ್ತವೆ. ಅಯ್ಯೋ ಇದರ ನಾಯಿಗಳು ಕ್ರಾಸ್ ಮಾಡ್ತಾ ಇರ್ತವೆ, ಇಲ್ಲಾಂದರೆ ಜನರೇ ನಾಯಿಗಳ ಥರ ಕ್ರಾಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿರ್ಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರಲ್ಲ, ಅದು ಇಂಥ ಟೈಮಲ್ಲಿ. ಓಪನ್ ಪಾಯಿಂಟ್ ವರ್ಲ್ಡ್ ಸ್ಕೂಲ್ ಬ್ಯೂಟಿಫುಲ್ ಆಗಿದೆಯಲ್ಲ ಅಪ್ಪ ಸ್ಕೂಲ್ ಜಾಗ. ಸಣ್ಣ ಪುಟ್ಟ ರೈಡಲ್ಲಿ ಏನು ಮಾತಾಡಬೇಕು ಅಂತೆಲ್ಲ ಗೊತ್ತಿರುತ್ತೆ. ಬಟ್ ಈ ಥರ ಲಾಂಗ್ ರೈಡ್ಸಲ್ಲಿ ಕಾನ್ಸ್ಟೆಂಟಾಗಿ ಹೋಗ್ತಾ ಇರಬೇಕಾದ್ರೆ ಅದು ಏನು ಮಾತಾಡಬೇಕು, ಅದು ಏನು ಕತೆ ಅಂತ ಗೊತ್ತಾಗಲ್ಲ ಒಂದೊಂದು ಟೈಮ್. ನೋಡಿ ನಮ್ಮ ಮುಂದೆ 150 cc 400 cc ಗಾಡಿಗಳ ಜೊತೆ ಹೆಂಗೆ ಅಜ್ಜಿ ಯಾರನ್ನೂ ಬಿಡಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಪ್ರೋಗ್ರೆಸಿವ್ ರೈಡರ್ ಮುತ್ತು ಮುಗೈ ಸುಮ್ಮನೆ ಹಂಗಂಗೆ ತಿಂದಾಕೊಂಡ್ಬಿಡ್ತಾರೆ. ದ ಪಾಯಿಂಟ್ ಅದಲ್ಲ. ಸೊ ಇವಾಗ ನೋಡಿ ನಾನು 120, 100, 120 ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಈ ಗಾಡಿ ಕೆಪಾಸಿಟಿ 150, 160 ಹೋಗೋ ಥರ ಇರುತ್ತೆ. ಬಟ್ ಆ FZಲಿ ಹೋಗೋದೇ 120 ಟಾಪ್ ಸ್ಪೀಡು. ಸೊ ಇಮ್ಯಾಜಿನ್ ದಟ್ ಗೈ ಆ 120ಲೇ ಕಚ್ಕೊಂಡು ಕೂತ್ಕೊಂಡು ಟಾಪಲ್ಲೇ ಎಲ್ಲರೂ ಹೊಡಿತಾ ಇರ್ತಾರೆ. ಮೀಟರ್ ಬೇಕು, ಮೀಟರ್. ಅದಕ್ಕೆ ಹೇಳೋದು, ಇಟ್ ಡಸಂಟ್ ಮ್ಯಾಟರ್ ವಾಟ್ ಬೈಕ್ ಯು ರೈಡ್, ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಇಸ್ ಹೂಸ್ ಬಿಹೈಂಡ್ ದಿ ಹ್ಯಾಂಡಲ್ ಬಾರ್ಸ್. ಮತ್ತು ಎಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಮುಂದೆ ಹೋಗ್ತಿರೋದು ಅವ್ರ ಬಾಸು. ಅದ್ರ ಮುಂದಕ್ಕೆಲ್ಲ ಹೋಗಲ್ಲ ಅವರು. ಇಂಥ ಸೌಂದರ್ಯ ಲೋಕದಿಂದ ಜಾರಿದೆ. ನೋಡಿ ನಾಯಿಗಳು ಓಡಾಡ್ತಾ ಇರ್ತವೆ, ಬಟ್ ಸೈಕ್ ಆಗ್ಬಿಟ್ಟು ಒಂದೊಂದು ಟೈಮ್ ರೋಡ್ಗೆ ಬರ್ತವೆ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಗುರು ಆ ಕಡೆ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ. ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ನಾನು ಓಡಿಸ್ತಾರೆ ಈ ಸ್ಕ್ರಾಂಬ್ಲರ್ ನಂದಲ್ಲ, ನಮ್ಮ ಡಿಯರ್ ಫ್ರೆಂಡ್, ನಮ್ಮ ಆತ್ಮೀಯರಾದ ವ್ಯಾಸ್ ಅಂತ ಇದ್ದಾರೆ. ಸೊ ಅವ್ರ ಗಾಡಿ ಎತ್ಕೊಂಡು ನಾನು ಈ ರೈಡ್ ಮಾಡ್ತಾ ಇರೋದು. ಈ ಗಾಡಿನ ಪ್ರಾಪರಾಗಿ ಟೆಸ್ಟ್ ಮಾಡಬೇಕಿತ್ತು ನಾನು. ಐ ಡೋಂಟ್ ಥಿಂಕ್ ಐ ಗೆಟ್ ಅ ಬೆಟರ್ ಆಪರ್ಚುನಿಟಿ ದ್ಯಾನ್ ದಿಸ್. 4 days ನನ್ನ ಹತ್ರನೇ ಇರುತ್ತೆ ಈ ಗಾಡಿ. ಕಾರ್ನರಿಂಗಲ್ಲೆಲ್ಲ ಈ ಗಾಡಿ ಸ್ವಲ್ಪ ಯೂಸ್ ಟು ಆಗಬೇಕು. ಇವಾಗ ನಮ್ಮ ಗಾಡಿ ಅಂತ ಇದ್ದರೆ ಅದು ಬೇರೆ ಲೆಕ್ಕಾಚಾರ. ನಿಮಗೆ ಗೊತ್ತಿರುತ್ತೆ ರೇಕ್ ಆ್ಯಂಗಲ್ ಹೆಂಗಿರುತ್ತೆ, ಎಷ್ಟು ಲೀನ್ ಮಾಡ್ಬೋದು, ಇದಂಗೆ ಗ್ರಿಪ್ ಇರುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಬೇಸಿಕಲಿ ನಿಮಗೆ ಇಡೀ ಗಾಡಿದು ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮದೇ ಗಾಡಿ ಆದರೆ. ಬಟ್ ಇಫ್ ಅಟ್ ಆಲ್ ಯು ರೈಡಿಂಗ್ ಸಮ್ ಎಲ್ಸ್ ಬೈಕ್ ಅಂತಾಗ ಸ್ವಲ್ಪ ಹುಷಾರಾಗಿರಬೇಕು. ಗೊತ್ತಿರಲ್ಲ ನಿಮಗೆ ಎಷ್ಟು ಕ್ಲೀನ್ ಮಾಡಿದ್ರೆ ಎಷ್ಟು ಕಂಟ್ರೋಲ್ ಸಿಗುತ್ತೆ, ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅಂತ ಎಲ್ಲ ಗೊತ್ತಾಗಲ್ಲ. ಸೊ ಸ್ವಲ್ಪ ಜಾಸ್ತಿ ರೈಡ್ ಮಾಡಿದ್ಮೇಲೆ ಆ ಲೆಕ್ಕಾಚಾರ ಬರೋದು. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್. ನೋಡಿ ಎಲ್ಲ ಫುಲ್ ಅಡಿಕೆ ಮರಗಳು ಎಲ್ಲ ಕಡೆ ಸಕ್ಕತ್ತಾಗಿದೆ. ಈ ರೋಡ್ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗುರು. ಬಟ್ ಅವ್ರಿಗೆ ಮರ ಕೊಟ್ಟು ಕೊಲ್ಲೂರು, ಮೂಕಾಂಬಿಕಾ, ಕುಂದಾಪುರ ಸೈಡೆಲ್ಲ ಹೋಗ್ತೀರಾ ಅಂತ ಅಂದರೆ ಇಟ್ ಇಸ್ ಬೆಟರ್. ಚಿತ್ರದುರ್ಗ ಲೆಫ್ಟ್ ಹೊಡ್ಕೊಂಡು ಆ ಸೈಡಿಂದ ಬರೋದೇ ಬೆಟರು, ರಾದರ್ ದ್ಯಾನ್ ಟೇಕಿಂಗ್ ದ ಯೂಶುವಲ್ ಹಾಸನ್ ರೋಡ್, ಆ ಸಕಲೇಶ್ಪುರ ಘಾಟು, ಚಾರ್ಮಡಿ ಘಾಟು, ಶಿರಡಿ ಘಾಟು, ಅದ್ರ ಮೇಲೆ ಹೋಗೋಕ್ಕಿಂತ ದಿಸ್ ಇಸ್ ಮಚ್ ಬೆಟರ್ ಇಸ್ ವಾಟ್ ಐ ಫೀಲ್. ರೋಡ್ಸ್ ತುಂಬ ಚೆನ್ನಾಗಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನಾವು ನೈಟ್ ರೈಡ್ ಬೇರೆ ಮಾಡ್ಕೊಂಬಂದ್ವಿ, ಆರಾಮ್ಸೆ 100, 120 ಕ್ರೂಸ್ ಮಾಡಿದ್ದೀವಿ ನೈಟ್ಸ್ ಕೂಡ. ಸಿಂಗಲ್ ಲೇನ್ ರೋಡ್ ಆದ್ರೂ ಮಾಡ್ಬೋದು. ಏನಕ್ಕೆ ಅಂತಂದರೆ ಅಷ್ಟು ರೋಡ್ ಚೆನ್ನಾಗಿದೆ, ಒಳ್ಳೆ ವೆಲ್ ಲಿಟ್ ಅಂತಾರಲ್ಲ. ಸೊ ನೀಟಾಗಿ ಮಾರ್ಕಿಂಗ್ಸ್ ಎಲ್ಲ ಚೆನ್ನಾಗಿದೆ. ಓ ವಾಟ್ ದ ಫಕ್, ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲ.
Why so close, bro? Shadow Guru. Shit, that was too close. That was too close. ಚೆನ್ನಾಗಿದೆ ಗುರು, ಕಾರ್ನರ್ಸು ಚೆನ್ನಾಗಿ ಹತ್ಕೊಬೋದು ಈ ಗಾಡೀಲಿ. ಓ ಯಾವ್ದಪ್ಪ ಇದು ಫುಲ್ ರೌಂಡು ಹಿಂದಿ ಸೂಪರ್ ಸ್ಪಾಟ್ಸ್ ಎಲ್ಲ ಇದ್ದರೆ ಸಕ್ಕದಾಗಿ ಬಂದು ವೀಡಿಯೋ ಮಾಡ್ಕೊಬೋದು ಕಾರ್ನರ್ ಮಾಡ್ಕೊಂಡು.